ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದಂಥ ಶ್ರೀ ಶರಣಪ್ಪ ಹಲಸೆ ಅವರ, ಆಮೇಲೆ ಸಂತ ಕವಿ ಕನಕದಾಸರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷರಾದಂಥ ಶ್ರೀ ಚಿಕ್ಕಣ್ಣ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದಂಥ ಧರಣಿ ದೇವಿ ಬಾಲ್ಮೀಕಿ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ, ನಮ್ಮ ದೇಶ ಬಹುತ್ವ ಇರ್ತಕ್ಕಂಥ ದೇಶ, ಬಹುತ್ವದ ದೇಶ. ಈ ಬಹುತ್ವದ ಸಂಸ್ಕೃತಿಯನ್ನು ಬೆಳೆಸಬೇಕಲ್ಲ. ಈ ಬಹುತ್ವದ ಸಂಸ್ಕೃತಿನ ಬೆಳೆಸದೆ ಹೋದ್ರೆ ನಾವು ಬಹಳ ಸೀಮಿತವಾಗಿ, ಈಗ ಬಸವಾದಿ ಶರಣರು 12ನೇ ಶತಮಾನದಲ್ಲೇ ಹೇಳಿದ್ರು, ಮೌಢ್ಯಗಳನ್ನೆಲ್ಲ ಬಿಡ್ರಿ, ಕಂದಾಚಾರಗಳನ್ನೆಲ್ಲ ಬಿಡ್ರಿ, ಕರ್ಮ ಸಿದ್ಧಾಂತವನ್ನ ಅದರ ವಿರುದ್ಧ ಹೋರಾಟ ಮಾಡಿದ್ರು. ಈಗ ಬಿಟ್ಟು ಹೊರಗಡೆನೆ ಬರಲ್ಲ ನಾವು. ಬಹಳ ಜನ, ಅಂದ್ರೆ ಎಲ್ಲರೂ ಅಲ್ಲ, ಬಹಳ ಜನ ಈಗ ವಿದ್ಯಾವಂತರಾದ, ನನಗೆ ಗೊತ್ತಿಲ್ಲ ಎಷ್ಟು ಜನ ಈ ಸೈನ್ಸ್ ಓದಿರೋರು, ಡಾಕ್ಟರ್ಗಳು ಓದಿರೋರು ಕೂಡ, ನೀನ್ ಯಾಕಪ್ಪ ಬಟ್ಟೆ ಇಲ್ಲ, ನೀನು ಊಟಕ್ಕಿಲ್ಲ, ನೀನು ವಿದ್ಯಾವಂತರಾಗಿದ್ಯಾ ಅಂತಂದ್ರೆ, ನಮ್ಮ ಮನೆ ಸ್ವಾಮಿ ಏನ್ ಮಾಡೋದು, ಹಣೆಯಲ್ಲಿ ಬಂದಿದ್ದಾನ ದೇವರು, ಹಿಂಗೆ ಆಗಪ್ಪ ನೀನು ವಿದ್ಯಾವಂತನಾಗು. ಈಗ ನಮ್ಮ ಮನೆಯಲ್ಲಿ 4 ಜನ ಬ್ರದರ್ಸ್, ನಾವೊಬ್ಬ ಮಾತ್ರ ವಿದ್ಯಾವಂತರಾದ್ರೆ, ಈ 3 ಜನ ಅವಿದ್ಯಾವಂತರಾಗ್ಬಿಟ್ರು. ಏನು ಅವ್ರು 3 ಜನಕ್ಕೂ ನೀನು ಅವಿದ್ಯಾವಂತರಾಗು ಅಂತ ಬರ್ಬಿಟ್ಟು ನಮ್ಮ ಬ್ರಹ್ಮ, ನನಗೆ ಮಾತ್ರ ಹಣೆಯಲ್ಲಿ ವಿದ್ಯಾವಂತನಾಗು ಅಂತ ಬರ್ಬಿಟ್ನ, ಮುಖ್ಯಮಂತ್ರಿ ಆಗುವಂತ ಬರ್ಬಿಟ್ನ. ಅವಕಾಶಗಳಿಂದ ವಂಚಿತರಾದರು ಅವರು, ಅಥವಾ ಆ ಅವಕಾಶನ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಹಾಗಾಗಿ ವಿದ್ಯಾವಂತ. ನಾನು ಅವಕಾಶಗಳನ್ನ ಬಳಸ್ಕೊಂಡೆ, ಹಾಗಾಗಿ ವಿದ್ಯಾವಂತನಾದೆ. ಇದು ಕನಿಷ್ಠ ಜ್ಞಾನ. ಇದು ಆ ಕನಿಷ್ಠ ಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ದೆ ಹೋದ್ರೆ ಭಾರಿ ಕಷ್ಟ ಆಗ್ತದಲ್ಲ. ಆಮೇಲೆ ಧರ್ಮಕ್ಕೆ ಬೇರೆ ವ್ಯಾಖ್ಯಾನ ಮಾಡೋದು, ಸಂಸ್ಕೃತಿಗೆ ಬೇರೆ ವ್ಯಾಖ್ಯಾನ ಮಾಡೋದು. ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಬಸವಣ್ಣನವರನ್ನ ಬರೀ ಸಾಂಸ್ಕೃತಿಕ ನಾಯಕ ಮಾಡಬೇಕು ಅಂತೇಳಿ ಅದರಿಂದ ನಮಗೆ ಕಿರೀಟ ಬರ್ತದೆ ಅಂತಲ್ಲ. ಬಸವಾದಿ ಶರಣರ ವಿಚಾರ ಇದೆಯಲ್ಲ, ಮಾನವೀಯತೆ ಇದೆಯಲ್ಲ,